ಅಮ್ಮ ಗಿರ್ಜಾ ಗಿರ್ಜಾ ದೇವ ನಿನ್ ಸೀರೆ ಉಟ್ಕೊಂಡ್ ಬಂದಿದೆ. ಅಯ್ಯೋ ದೇವಲ್ಲ, ನಾನು ಗಿರ್ಜಾ. ಅಮ್ಮ ಈ ತರ ಮುಕ್ಕೋಡ ಹಾಕೊಂಡ್ ಬಂದ್ರೆ ಭಯ ಆಗಲ್ವಾ? ಅಯ್ಯೋ ಮುಕ್ಕೋಡದ್ ಮನೆ ಹಾಳಾಗ್ಲಿ. ನಿಮ್ಮಪ್ಪ ದೇವ, ನಿಮ್ಮಪ್ಪ ದೇವ. ಗಿರಿ, ಏಯ್ ಎಲ್ಲರಿಗೂ ನೀನ್ ಹೆದರ್ಸ್ತಾ ಇದೀಯಾ, ನನ್ನ ನೋಡಿ ನೀನ್ ಯಾಕೆ ಹೆದರ್ಕೊಳ್ತಾ ಇದೀಯಾ? ಅಲ್ಲ, ಈ ಮುಕ್ಕೋಡ ಹಾಕೊಂಡ್ಬಂದು ರೂಮಲ್ಲಿ ನನ್ನ ಹೆದರ್ಸಿದ್ ಸಾಲ್ದ, ಇಲ್ಲಿ ಮಕ್ಕಳನ್ನ ಅಪ್ಪನ ಯಾಕೆ ಹೆದರ್ಸ್ತಾ ಇದೆಯಾ? ನೋಡು, ಬೆಳಗ್ಗೆ ಅವ್ರಿಗೆ ಸ್ಕೂಲ್ ಇದೆ, ನನಗೆ ಆಫೀಸ್ ಇದೆ, ನಿಂಗೆ ಮಾಡಕ್ಕೆ ಕೆಲಸ ಇದೆ. ಬಂದು ಮಲ್ಕೊ ಅಪ್ಪ, ಮಲ್ಕೊಳ್ಳಿ. ಹೋಗ್ರ ಮಲ್ಕೋ. ನಮ್ಮ ಮಕ್ಕಳ ಆಟ. ಯಾಕೆ ನಗ್ತಾ ಇದ್ದೀರಾ? ನಾನೇನ್ ಜೋಕ್ ಹೇಳದ್ನಾ? ಕಾಶಿ ಅವ್ರೆ, ಗೌರಿ ನಗದ್ ನಿಲ್ಸಿ. ರೀ ಅಕ್ಕ ನಾನಿನ್ನ ಬಿಡಲ್ಲ ರೀ ಸಿನಿಮಾ ನೋಡಿ ಅದೇ ಕತೆನ ಹೇಳ್ತಾ ಇದ್ದಾಳೆ. ನಂಗೂ ಹಾಗೆ ಅನ್ಸ್ತ. ಫಸ್ಟಿಗೆ ಅವ್ರ ಕತೆ ಹೇಳ್ತಿಪ್ಪತ್ತಿಗೆ ಯಾವುದೋ ಒಂದೆರಡು ದೆವ್ವದ ಪಿಕ್ಚರ್ ಕಣ್ಮುಂದ್ ಬಂದಂಗಾಯ್ತು. ಎಷ್ಟೊತ್ತಿಗೆ ಅವ್ರ ಕಾಮಿನಿ ಬಗ್ಗೆ ಹೇಳ್ರು, ನಾನಿನ್ನ ಬಿಡಲಾರೆ ಅಂದ್ರೆ ಕನ್ಫರ್ಮ್ ಆಯ್ತು. ಏಯ್, ಈಗ ನಗದ್ ನಿಲ್ಲಿಸ್ತಿರೋ ಇಲ್ಲ ನಿಮ್ ರಕ್ತ ಕುಡ್ದ್ಬಿಡ್ಲೋ? ಅಯ್ಯಬ್ಯಾ, ಆಗ್ಲಿಂದ ನಾನು ಹೇಳ್ತಾ ಇದ್ದೀನಿ, ನನ್ನನ್ನೇ ಆಡ್ಕೊಂಡು ಆಗ್ತಿದ್ದೀರಲ್ಲ ನೀವಿಬ್ರು. ನೆನ್ನೆ ನನಗೇನೇನಾಯ್ತು ಅದೆಲ್ಲ ನನಗ್ ಮಾತ್ರ ಗೊತ್ತು. ನಿಮ್ಗೆ ಹೇಳಿದ್ರು ಅರ್ಥ ಆಗ್ತಾ ಇಲ್ವೇ? ತಿಂದವ್ರಿಗೆ ಗೊತ್ತು ಗುಂಟೂರು ಮೆಣಸಿನ್ಕಾಯಿ ಖಾರ ಏನು ಅಂತ. ನನ್ನೇ ಅಮ್ಮ ಅಂತ ಕರೀತಿಯದೆ, ನಾನು ನಿನ್ನಿಂದ ಚಿಕ್ಕವಳು ಕಣೆ. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಶಿವನ ರೀ ಅಂತ ಕರಿಯಕ್ಕೆ ನೀನ್ ಯಾವಳೆ? ಸ್ನೋ ಪೌಡ್ರು ಒಂದು ಡಬ್ಬೆಗೆ 120 ರೂಪಾಯಿ. ಸುಮ್ಮನೆ ನನ್ನ ಹೆದರ್ಸ್ಬೇಕು ಅಂತ ವೇಸ್ಟ್ ಮಾಡ್ಬೇಡ್ರಿ. ಪೌಡ್ರ ನಿನ್ನ ಕುಟ್ಟೆ 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 ಪುಡಿ ಮಾಡಿ ಪೌಡ್ರ ಮಾಡ್ಬಿಡ್ತೀನಿ. ಅಯ್ಯೋ ಮಾವ, ನೀನ್ ಎಷ್ಟು ಕೂಗಿದ್ರು ಯಾರಿಗೂ ಕೇಳಿಸಲ್ಲ. ಮಾವ, ಅಯ್ಯೋ ಕಾಶಿ ಅವರೇ, ಕೇಳಿಸ್ತಿದ್ಯಾ? ಕಾಪಾಡಿ ಸಂಧ್ಯಾರೇ. ರೀ ಸಂಧ್ಯಾವ್ರೆ, ಕೇಳಿಸ್ತಾ ಇದ್ಯಾ? ಏಯ್, ನೀನೇನ್ ಕರುಳಿನ ಕೂಗು ವಿನಯ ಪ್ರಸಾದೇನೆ ಕೂಗ್ತಾನೇ ಇದ್ಯಾ? ನೀನ್ ಹೆಂಗ್ ಕೂಗ್ಬೇಕು, ಭಯ ಪಡ್ಬೇಕು ಅಂತಾನೆ ನಾನ್ ಬಂದಿರೋದು. ನಾನು ಕಾಮಿನಿ ಲೇ ಗಿರಿಜ, ನಾನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ ಶಿವನ್ ಮದುವೆ ಆಗಿ ಮಕ್ಕಳನ್ ಕೊಟ್ಟು ದಯವಿಟ್ಟು ಬಿಟ್ಬಿಡಿ. ಏಯ್, ನನಗೆ ನನ್ ಶಿವು ಬೇಕು ಅಂದ್ರೆ ನೀನು ಸಾಯ್ಬೇಕು. ನನ್ ಶಿವ ನನಗ್ ಬೇಕು, ನೀನ್ ಸಾಯ್ಬೇಕು. ಬೇಡ್ಕೊಂಡಿದ್ದಾಯ್ತಲ್ಲ, ಮತ್ತ್ಯಾ ಕಣ್ಣಲ್ಲಿ ನೀರು? ನೀವಿಲ್ಲಿ ಸಿಗ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ಬಂದೆ. ಅದೇನೋ ಗೊತ್ತಿಲ್ಲ ದುರ್ಗಾ ಅವ್ರೆ, ನಂಗೆ ಏನೇ ಸಮಸ್ಯೆ ಬಂದ್ರು, ನಂಗೆ ಎಷ್ಟೇ ಭಯ ಆದ್ರೂ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ಸುತ್ತೆ. ಗರ್ಭಗುಡಿಲಿ ಪೂಜೆ ಮಾಡಿಸಿದ್ರು
ನಿಮ್ಮ ಹತ್ರ ಹೇಳ್ಕೊಂಡಷ್ಟು ಸಮಾಧಾನ ನನಗಾಗಲ್ಲ. ಅದಕ್ಕೆ ಪದೇ ಪದೇ ಬರ್ತಿರ್ತೀನಿ. ಏನು ಅನ್ಕೋಬೇಡಿ. ನಿನ್ನಿಬ್ರು ಮಕ್ಳಿಗೂ ಸಮಸ್ಯೆ ಬಂದಾಗ ಅವ್ರು ಬಂದು ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೆ ಆಗ ನಿನ್ಗೇನನ್ಸತ್ತೆ ಗಿರ್ಜಾ? ಅದೇನೇ ಸಮಸ್ಯೆ ಇರಲಿ, ಪರಿಹಾರ ಮಾಡೋಣ ಅಂತ ಅನ್ಸುತ್ತೆ. ನನಗೂ ಹಾಗೆ. ನನ್ನ ಮಕ್ಕಳು ನನ್ನ ಹತ್ರ ಬಂದಾಗೆಲ್ಲ ನನಗೂ ಅಷ್ಟೇ ಖುಷಿ ಆಗುತ್ತೆ. ಅವ್ರ ಜೊತೆ ಯಾವಾಗ್ಲೂ ನಿಲ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ನಾನು ನನ್ನ ಮಕ್ಳ ಬಗ್ಗೆ ಹೇಳ್ದೆ ಗಿರ್ಜಾ. ಅಯ್ಯೋ, ಅನುಭವದಲ್ಲಿ ನೀವು ನನಗಿಂತನೂ ತಿಳಿದಿರೋರು, ನನಗಿಂತನೂ ದೊಡ್ಡವರು. ನೀವು ನನ್ನನ್ನು ಮಗಳು ಅನ್ಕೊಂಡ್ರೆ ತಪ್ಪೇನಿಲ್ಲ ಬಿಡಿ. ನೀನೊಬ್ಳೇ ಅಲ್ಲ, ನಿನ್ನಂತ ಎಷ್ಟೋ ಕೋಟ್ಯಾನುಕೋಟಿ ಹೆಣ್ಮಕ್ಳಿಗೆ ನಾನ್ ತಾಯಿನೇ. ಹಾಗಿದ್ರೆ ಈ ಮಗಳು ಅನುಭವಿಸ್ತಿರೋ ಸಮಸ್ಯೆಗೆ ಕೊನೆನೇ ಇಲ್ವಾ? ನಿನ್ ಸಮಸ್ಯೆ ಏನು ಅನ್ನೋದನ್ನ ನಿನ್ ಗರ್ಭಗುಡಿ ಮುಂದೆ ನಿಂತು ಬೇಡ್ಕೋತಿದ್ದಾಗ್ಲೇ ನನಗೆ ಗೊತ್ತಾಯ್ತು ಗಿರ್ಜಾ. ಸಮಸ್ಯೆ ಅನ್ನೋದು ಕತ್ಲಿದ್ದ ಹಾಗೆ, ಅದ್ರೊಳಗಿದ್ದಷ್ಟು ನಮ್ಮನ್ನ ಆವರಿಸುತ್ತೆ ಹೊರತು ಕಾಣೋದೆಲ್ಲ ಕತ್ಲೇನೆ. ಹಾಗಾದ್ರೆ ನಾನು ಏನ್ ಮಾಡ್ಲಿ ಈಗ? ಎದುರಿಗಿರೋದು ಮನುಷ್ಯನೋ ಮೃಗನೋ ಆಗಿದ್ರೆ ಎದುರಿಸ್ಬಿಡ್ತಾ ಇದ್ದೆ. ಆದ್ರೆ ಸಮಸ್ಯೆ ಬೇರೆನೇ ಇದೆ ಅಲ್ವಾ? ದುರ್ಗಾವ್ರೆ, ಇದಕ್ಕೆ ಪರಿಹಾರ ಏನು? ಧೈರ್ಯ. ಎಲ್ಲ ಸಮಸ್ಯೆಗೂ ಇರೋದೊಂದೇ ಪರಿಹಾರ ಅಂದ್ರೆ ಅದು ಧೈರ್ಯ. ಕಷ್ಟ ಅನ್ನೋದು ಅಸಹಾಯಕರನ್ನ ಇಷ್ಟಪಡುತ್ತೆ. ನೀನ್ ಸುತ್ತಮುತ್ತ ಇರೋರ್ನ ನೋಡು. ಜೀವನದಲ್ಲಿ ಏನಾದ್ರೂ ಕಷ್ಟ ಅಂತ ಬಂದ್ರೆ ಜೀವನದಲ್ಲಿ ಎಲ್ಲ ಮುಗ್ದೋಯ್ತು ಅನ್ನೋ ನಿರಾಸೆಲ್ ಬದುಕ್ತಿರ್ತಾರೆ. ಆದ್ರೆ ಜೀವನದಲ್ಲಿ ಮುಂದೆ ಬಂದಿರೋರೆಲ್ಲ ಅದ್ ಎಂಥದ್ದೇ ಕಷ್ಟ ಇರಲಿ ಅದನ್ನ ಎದುರಿಸಿ ನಿಲ್ತೀನಿ ಅನ್ನೋ ಧೈರ್ಯವಂತರಾಗಿರ್ತಾರೆ. ಅಹಂಕಾರ ಅನ್ನೋದು ಕೆಟ್ಟದ್ದೇ. ಕೆಟ್ಟ ವಿಚಾರಗಳ ಮುಂದೆ ನೀನ್ ನನ್ನನ್ನು ಏನು ಮಾಡಕ್ಕಾಗಲ್ಲ ಅನ್ನೋ ಸಾತ್ವಿಕ ಅಹಂಕಾರ ಇದ್ರೆ ಕಷ್ಟನೇ ಇಲ್ಲದೆ ನೆಮ್ಮದಿಯಾಗಿ ಬದುಕಬಹುದು. ನನಗೀಗೆಲ್ಲ ಅರ್ಥ ಆಯ್ತು. ನಾನೀಗಲೇ ಮನೆಗೆ ಹೋಗ್ತೀನಿ, ನನ್ನ ಗಂಡನ ಉಳಿಸ್ಕೋತೀನಿ. ಆ ಕಾಮಿನಿ ಏನು ಮಾಡೋದಕ್ಕಾಗಲ್ಲ, ಅದಕ್ಕೆ ನಾನು ಅವಕಾಶನೂ ಕೊಡಲ್ಲ. ನಿನ್ನ ಧೈರ್ಯಕ್ಕೆ ಆ ದೇವಿ ಯಾವಾಗ್ಲೂ ನಿನ್ ಜೊತೆಲಿರ್ತಾಳೆ. ತಗೋ ಈ ಭಸ್ಮ. ಇದು ಸಾಮಾನ್ಯವಾದ ಭಸ್ಮ ಅಲ್ಲ, ಕಾಶಿ ವಿಶ್ವೇಶ್ವರನ ಪಾದ ಸ್ಪರ್ಶಿಸಿರುವಂಥ ಪುಣ್ಯ ಭಸ್ಮ. ಇದನ್ನ ತಗೊಂಡು ಹೋಗಿ ನಿನ್ ಗಂಡನ ಹಣೆಗೆ ಹಚ್ಚು, ಎಲ್ಲ ಒಳ್ಳೇದಾಗತ್ತೆ. ಸರಿ ಆಯ್ತು, ನಾನು ಬರ್ತೀನಿ. ದೇವಿ, ನನ್ನನ್ನು ತಡೆದು ನೀವು ಭೂಲೋಕಕ್ಕೆ ಬಂದಿದ್ದೀರಾ? ಬರಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಯಿತಲ್ಲ ಸ್ವಾಮಿ. ನಿಮ್ಮ ಮತ್ತು ನಿಮ್ಮ ಸ್ನೇಹಿತನ ಮಧ್ಯೆ ಅಂತರ ತಂದೆ. ಇಂದು ನಿಮ್ಮ ಸ್ನೇಹಿತ ಶಿವಪ್ರಸಾದ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾನೆ. ಹಾಗಾಗಿ ನಾನು ಮಾಡಿದ ತಪ್ಪನ್ನು ನಾನೇ ಸರಿಪಡಿಸುತ್ತಿದ್ದೇನೆ. ಈಗ ದೇವಿಯ ಚಿತ್ತ ನನ್ನ ಸ್ನೇಹಿತನ ಮನೆಯತ್ತ. ಅಪ್ಪ ಭಗವಂತ, ದುರ್ಗಾ ಅವ್ರು ಕೊಟ್ಟಿರೋ ವಿಭೂತಿನ ನಿನ್ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ನನ್ನ ಗಂಡನ ಕಾಪಾಡು. ಯಜಮಾನ್ರೆ, ಕಾಶಿ ಬಂದೇನು? ಏನಾಯ್ತು? ಹೇಳ್ತೆ. ಗಿರ್ಜಮ್ಮ ಬನ್ನಿ ಮರ್ರ. ಇಲ್ಲ ಏನಾಯ್ತು ಕಾಶಿ ಅವ್ರೆ? ಅಕ್ಕ, ನಮ್ಮ ಮನೆಯವರು ಫುಲ್ ವಿಚಾರಿಸ್ಕೊಂಡ್ ಬಂದಿದ್ದಾರೆ. ಅದು ಕಾಮಿನಿ ಅನ್ನೋಳು ಇದ್ದಿದ್ದು ನಿಜ ಅಂತೆ. ನೋಡಮ್ಮ, ಕಾಮಿನಿ ಇದ್ದಿದ್ದು ನಿಜನ ಸುಳ್ಳು ಅದು ಬೇಡ, ಆದ್ರೆ ಆ ಹೆಸರಿನ ಮೋಹಿನಿ ಇದ್ದಿದ್ದು ನಿಜನ ಸುಳ್ಳ ಅದನ್ನ ಹೇಳಿ. ಅದನ್ನೇ ಹೇಳಕ್ ಬಂದೆ ಯಜಮಾನ್ರೆ. ಶಿವ ಅವರು ನಂಜನಗೂಡಲ್ಲಿ ಓದ್ತಿಪ್ಪತ್ತಿಗೆ ಒಂದು ಹುಡುಗಿ ಅವ್ರನ್ನ ಲವ್ ಮಾಡ್ತಿದ್ದಾಳಂದ್ರು. ಅವಳ ಹೆಸರೇ ಕಾಮಿನಿ. ಅವಳು ಹೋದ್ವಾರ ಸೂಸೈಡ್ ಮಾಡ್ಕೊಂಡ್ಲಂಬ್ರು. ಡಿಪಾರ್ಟ್ಮೆಂಟಿಂದ ಕನ್ಫರ್ಮ್ ಇನ್ಫಾರ್ಮೇಶನ್ ಸಿಕ್ಕಿತ್ತು.
ಹಾಗಾದ್ರೆ ಇದು ಅದೇನಾ? ಯಾವ್ದು ಗಿರ್ಜಮ್ಮ? ನಾನು ನಿನ್ನ ಮರೆಯಲಾರೆ. ಮರೆಯಲಾರೆ ಅಲ್ಲಮ್ಮ, ನಾನಿನ್ನ ಬಿಡಲಾರೆ. ಓ ಅದೇ ಅದೇ ಮಾವ. ಗಿರಿ ನೀರು ನೋಡಮ್ಮ, ಅದೇನಂತ ನೀನು ನೋಡೋಗಮ್ಮ. ನಾನು ಹೋಗಿ ರೂಮಲ್ಲಿ ಔಷಧಿ ತಗೊಂಬರ್ತೀನಿ. ಸರಿ ಸರಿ. ಕೆಂಬರ್ತೆ ನೀರ್ ಬೇಕು. ಮಕ್ಕಳು ಇದನ್ನೆಲ್ಲ ಕಂಡ್ರೆ ಹೆದರ್ಕಂತ. ಬಾ ಪಾಪ, ನಾವು ಮಕ್ಕಳೊಟ್ಟಿಗೆ ಬಾ. ರೀ ತಗೊಳ್ಳಿ. ಅಮ್ಮ ಗಿರಿಜಾ, ಬಂದ್ಯಾ? ಬಾ ಬಾ. ಏ ಕಾಮಿನಿ, ನೀನ್ ಏನು ಮಾಡೋದಕ್ಕಾಗಲ್ಲ. ಮದ್ವೆ ಆಗಿರೋ ಗಂಡಸಿನ ಹಿಂದೆ ಬಿದ್ದು ಹಿಂಸೆ ಕೊಡ್ತಿದ್ಯಾ. ಅದೇ ನೀನೆಂತ ಹೆಣ್ಣು ಅಂತ ಇದ್ರಲ್ಲೇ ಗೊತ್ತಾಗ್ತಿದೆ. ಆ ಭಗವಂತ ಇದ್ದಾನೆ, ನಿನ್ನ ಆಟ ಏನು ನಡೆಯಲ್ಲ. ಗಿರಿಜಾ, ನನ್ನ ಶಿವ ಮಜ ಯಾವಳೆ ಬಂದ್ರು ನಾನ್ ಬಿಡ 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 ಬಿಡಲ್ಲ. ಕಾಶಿ ಬಾಬಾ, ಗಿರ್ಜಮ್ಮ ಎಂತಾಯ್ತು ಬರ್ರೆ ಮಾತಾಡಿ. 2 ಮಕ್ಳು ತಾಯಿ ನೀನು. ಮನೇಲಿ ಕೂತ್ಕೊಂಡು ಪುಟ್ಟಕ್ಕನ್ ಮಕ್ಳು ಸೀರಿಯಲ್ ನೋಡೋದ್ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಭಸ್ಮ ತರ್ತೀಯ. ಭಸ್ಮ ಎಲ್ಲಿ ನಿನ್ನ ಭಸ್ಮ? ಎಲ್ಲಿ ನಿನ್ನ ಭಸ್ಮ? ದೇವ್ ಬಂದಿದೆ. ಅಲ್ಲಿ ಇದೆ, ಇಲ್ಲಿ ಬಾಗ್ಲ ಹಾಕೊಂಡಿದೆ. ಈಗ ನಿನ್ನ ಕಾಪಾಡೋರು ಯಾರು ಇಲ್ಲ. ಇದು ನಾನು, ನನ್ನ ಶಿವು. ನನ್ನ ಶಿವನ ನಾನು ಕರ್ಕೊಂಡು ಹೊರಟೋಗ್ತೀನಿ. ಗಿರಿಜಮ್ಮ, ಏನಾಯ್ತಮ್ಮ? ಬಾಗಲ್ತಿಗಿರಿ ಯಾರು? ಬಾಗಿಲು ತೆಗೀರಿ ಯಾರು? ಯಜಮಾನ್ರೆ, ಬಾಗಿಲು ಹಾಕಿದ್ ಯಾರು? ಬಾಗ್ಲು ತೆಗಿ. ಎಂತ ಆಯ್ತು? ಗಂಡನ್ ಕಾಪಾಡು. ನೀನ್ ಸೀನಿಯರ್ ಆರ್ಟಿಸ್ಟ್ ಲಕ್ಷ್ಮಿ. ಈಗ ಹೋಗ್ಬಿಟ್ಟು ಬಿಡೆನು ನಿನ್ನ ಪಾದ ಅಂತ ಹಾಡ್ತೀಯಾ? ನಾನ್ ನಿನ್ ಗಂಡನ ಬಿಟ್ಟು ಹೋಗ್ಬಿಡ್ತೀನಿ, ನೀನು ಅವನು ತಪ್ಕೊಳ್ತೀರಾ. ಶುಭಂ ಕಾರ್ಡ್ ಬೀಳತ್ತೆ ಅಂತ ಕಾಯ್ತಾ ಇದೀಯಾ? ನಾನು ಆ ಪಿಕ್ಚರ್ ನೋಡಿದೀನಿ, ಅದಕ್ಕೆ ಅದೇ ತರ ನಿನ್ನ ಲಾಕ್ ಮಾಡಿರೋದು. ಈಗ ನಿನ್ ಗಂಡನ ಯಾರು ಕಾಪಾಡಕ್ಕಾಗಲ್ಲ. ನಾನ್ ಕರ್ಕೊಂಡು ಹೋಗ್ತೀನಿ, ನಾನ್ ಕರ್ಕೊಂಡು ಹೋಗ್ತೀನಿ. ನೀನು ಪ್ರೀತಿಸ್ದವಳು ಪ್ರೀತಿನ ಬಿಟ್ಕೊಡೋದು ಎಷ್ಟು ಕಷ್ಟ ಅಂತ ನಿನ್ಗೂ ಅರ್ಥ ಆಗುತ್ತೆ ತಾನೆ. ಅದಕ್ಕೆ ನನ್ ಬಿಟ್ಟೋಗೋ ಮುಂಚೆ ಕೊನೆ ಸಲ ನನ್ ಗಂಡನ್ನ ಹಾಕೋಬೋದ? ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡು. ಬ್ಲಾಕ್ ಶೀಪ್, ನೀನ್ ಡಬಲ್ ಗೇಮ್ ಆಡಲ್ಲ ಅಂತ ಏನ್ ಗ್ಯಾರಂಟಿ? ಪ್ರೀತಿ, ನನ್ ಗಂಡನ ಮೇಲೆ ನನಗಿರೋ ಪ್ರೀತಿನೇ ಗ್ಯಾರಂಟಿ. ಪ್ರೀತಿ 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 ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರೀತಿ ಅಂತ ಹೇಳ್ತಾ ಇದ್ಯ ಅಂತ ಒಂದೇ ಒಂದು ಕಾರಣಕ್ಕೆ ನಿನಗೀಗ ಚಾನ್ಸ್ ಕೊಡ್ತೀನಿ ನೋಡು. 2 ನಿಮಿಷ ನಿನ್ ಗಂಡನ ಬಿಟ್ಟು ಹೊರಟೋಗ್ತೀನಿ. ಮಾತಾಡ್ಸ್ಬಿಟ್ಟು ನಿನ್ ಪಾಡಿಗೆ ನೀನ್ ಹೋಗ್ತಾ ಇರ್ಬೇಕು. ಓಕೆ? ಆಯ್ತು, ಪ್ರಾಮಿಸ್. ಏನಿಲ್ಲ ಚಾಮುಂಡೇಶ್ವರಿ, ಅಮ್ಮ ಜಗನ್ಮಾತೆ, ಬಾಗಲ್ ತೆಗಿರು.
ಗಿರ್ಜಮ್ಮ ಅಂತ ಆಯ್ತಾ? ಬನ್ನಿ. ಭಗವಂತ ಭಗವಂತ, ಏನಪ್ಪ ನಿನ್ನ ಪರೀಕ್ಷೆ? ಅಯ್ಯೋ ನನ್ನ ಮಗನ ಏನು ಮಾಡಬೇಡಪ್ಪ. ದೇವ್ರೆ, ಬಂದ ಕಣಮ್ಮ. ಬಾವಾ ಅಕ್ಕ, ಎಂತಾಯ್ತು ಬರ್ರ ನಿಮ್ಗೆ? ಎಂತಾಯ್ತು? ಅಲ್ಲ ಏನಾಯ್ತು? ಯಾಕೆಲ್ಲ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಕಾಮಿನಿ ಅನ್ನೋಳು ನಿಮ್ಮೊಳಗಡೆ ಸೇರ್ಕೊಂಡು ನಮಗೆ ಕೊಡಬಾರ್ದು ಹಿಂಸೆ ಎಲ್ಲ ಕೊಟ್ಬಿಟ್ಲು. ನನ್ನ ಕಾಲೇಜ್ ಫ್ರೆಂಡಾ? ಹೌದು ಅವಳೆ. ಸಾರಿ ಕಣೆ, ಇನ್ನೆಷ್ಟೇ ಕೂಗಿದ್ರು ಬರಕ್ಕಾಗ್ಲಿಲ್ಲ, ಡೋರ್ ಲಾಕ್ ಆಗ್ಬಿಟ್ಟಿತ್ತು. ಪರವಾಗಿಲ್ಲ ಬಿಡು ಗೌರಿ, ಎಲ್ಲ ಬಾಗಿಲುಗಳು ಮುಚ್ಚಿದೆ ಅಂತ ಅನ್ಸ್ದಾಗ್ಲು ನಾವು ಧೈರ್ಯ ಕಳ್ಕೋಬಾರ್ದು. ಆ ಭಗವಂತ ಒಂದು ಕಿಂಡಿನಾದ್ರೂ ತೆಗ್ದಿರ್ತಾನೆ. ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದೀರ. ಸ್ವಾಮಿ, ನನ್ನಿಂದ ಇಷ್ಟೆಲ್ಲ ಸಮಸ್ಯೆ ಆಗಿ ಹೋಯಿತು, ನನ್ನನ್ನು ಕ್ಷಮಿಸಿ ಬಿಡಿ. ದೇವಿ, ಇಲ್ಲಿ ಯಾವುದಕ್ಕೂ ಯಾರೊಬ್ಬರೂ ಕಾರಣರಲ್ಲ. ಕಾಲಚಕ್ರದಲ್ಲಿ ಎಲ್ಲವೂ ಹಾಗೂ ಎಲ್ಲರೂ ಸರಿಸಮಾನರಾಗಿ ಕಾರಣರು. ಒಂದು ಬಾಣ ಎದೆಯನ್ನು ಸೀಳಿ ಮುಂದೆ ಹೋಗುತ್ತದೆ ಎಂದರೆ ಆ ಬಾಣವನ್ನು ಹೂಡುವ ಬಿಲ್ಲುಗಾರನಿಗೆ ಬಿಲ್ವಿದ್ಯೆಯನ್ನು ಕಲಿಸಿದ ಗುರುವಿನಿಂದ ಹಿಡಿದು ಬಿಲ್ಲು ಬಾಣವನ್ನು ತಯಾರಿಸಿದ ವ್ಯಕ್ತಿ, ಬಾಣಕ್ಕೆ ಕೊಟ್ಟಂತಹ ಶಕ್ತಿ, ಬಾಣವನ್ನು ಹೊತ್ತೊಯ್ದ ಗಾಳಿ, ಬಾಣಕ್ಕೆ ಎದುರಾಗಿ ನಿಂತ ಎದುರಾಳಿ, ಇವರೆಲ್ಲರೂ ಕಾರಣರೇ. ನಿಜ ಸ್ವಾಮಿ. ಆದರೂ ನನ್ನಲ್ಲೊಂದು ಪ್ರಶ್ನೆ. ನಿಮ್ಮನ್ನೆಲ್ಲರೂ ಭೂತನಾಥ ಎಂದು ಕರೆಯುತ್ತಾರೆ, ಆದರೂ ಈ ಅವಘಡಗಳೇಕೆ? ಇದು ಅವಘಡವಲ್ಲ ದೇವಿ, ಅವಸರ. ಕಾಲಕಾಲಕ್ಕೆ ಏನೇನಾಗಬೇಕೋ ಅದೆಲ್ಲವೂ ಆಗುತ್ತದೆ. ಆದರೆ ಈ ಮಾನವರು ಅತಿಯಾದ ಆಲೋಚನೆಯಿಂದ, ಆವೇಶದಿಂದ, ಆವೇಗದಿಂದ ಅವಸರಕ್ಕೆ ಬಿದ್ದು ಜೀವನವೇ ಸಾಕು ಎನ್ನುವ ನಿರ್ಧಾರಕ್ಕೆ ಬಂದು ಇರುವ ಸಮಸ್ಯೆ ಸಾವಿನ ನಂತರ ಸರಿ ಹೋಗಬಹುದೆಂದು ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಳ್ಳುತ್ತಾರೆ. ಸೃಷ್ಟಿಯ ಆರಾಧಿಸುವುದು ಆತ್ಮಗೌರವವಲ್ಲ, ಆದರೆ ವಿರೋಧಿಸುವುದು ಆತ್ಮಹತ್ಯೆಯಲ್ಲ. ಕೇಳಿಕೊಂಡು ಹುಟ್ಟುವವರು ಯಾರೂ ಇಲ್ಲದೇವೆ, ಆದರೆ ಸಾವನ್ನು ಕೇಳಿಕೊಳ್ಳುವ ಮೂಢರಿದ್ದಾರೆ. ಸಾವು ಅಷ್ಟು ಸುಲಭವಲ್ಲ. ಅದು ಕ್ಷಣದ್ದೇ ಆಗಿರಲಿ, ಶತಕದ್ದೇ ಆಗಿರಲಿ, ಅದು ಒಂದು ಜೀವದ ಅಂತ್ಯ, ಜೀವನದ ಅಂತ್ಯ. ಸಾವು ಬರುವುದು ಒಂದು ಗಳಿಗೆ ಮಾತ್ರ. ಆದರೆ ಅಂತಹ ಸಾವಿಗೆ 11 ದಿನದ ಅಂತ್ಯಕ್ರಿಯೆ ಎನ್ನುವ ವಿಧಿವಿಧಾನ ಇರುವಾಗ, ಅಷ್ಟು ದೊಡ್ಡ ಜೀವನ ಅಂತ್ಯವಾಗುವಾಗ ಅದಕ್ಕೆ ಅದರದ್ದೇ ಆದ ವಿಧಿವಿಧಾನವಿರುವುದಿಲ್ಲವೇ? ಅದು ನನ್ನ ಅಣತಿಯಿಂದ ಮಾತ್ರ ಸಾಧ್ಯವಾಗಬೇಕು. ಇದೆಲ್ಲವನ್ನೂ ಮೀರಿ ಬಯಸಿ ಬಯಸಿ ಸಾಯುವವರನ್ನು ನಾನು ಎಂದಿಗೂ ಕ್ಷಮಿಸಲಾರೆ. ಅಂಥವರು ಆತ್ಮಗಳಾಗಿ ಮುಕ್ತಿಯಿಲ್ಲದೆ ತ್ರಿಶಂಕುವಿನಲ್ಲಿ ಒದ್ದಾಡಬೇಕೇ ಹೊರತು ಅಂಥವರಿಗೆ ಮೋಕ್ಷ ಎಂದೆಂದಿಗೂ ಸಿಗದ ಶಾಪ. ಶ್ವಾಸವಿದ್ದರೆ ವಿಶ್ವಾಸ ಖಂಡಿತ ಬರುವುದು. ವಿಶ್ವಾಸವಿಟ್ಟುಕೊಳ್ಳದೆ ಶ್ವಾಸವನ್ನು ಕಳೆದುಕೊಂಡರೆ ಅದು ಜೀವರಾಶಿಗೆ ಮಾಡುವ ಅವಮಾನ. ಪ್ರೀತಿಗೆ, ಮೋಸಕ್ಕೆ, ವಂಚನೆಗೆ, ಹತಾಶೆಗೆ, ವೈಫಲ್ಯಕ್ಕೆ ಸಾವೇ ಉತ್ತರವಾಗುವಂತಿದ್ದರೆ ಊರು ತುಂಬಾ ಸ್ಮಶಾನವೇ ಇರುತ್ತಿತ್ತು. ಕೂತ ಜಾಗ ಚಟ್ಟವಾಗುತ್ತಿತ್ತು. ಭೂಮಿಯ ತುಂಬ ಹೆಣಗಳ ಅಟ್ಟವೇ ಆಗುತ್ತಿತ್ತು. ಕೇವಲ ಪ್ರೀತಿ ಸಿಗಲಿಲ್ಲ, ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲಿಲ್ಲ, ಅಂದುಕೊಂಡದ್ದು ನಡೆಯಲಿಲ್ಲ. ಈ ರೀತಿ ಸಣ್ಣ ಪುಟ್ಟ ವೈಫಲ್ಯಗಳಿಗೆ ಸೃಷ್ಟಿ ಕೊಟ್ಟಂತಹ ಅತಿ ದೊಡ್ಡ ವರವಾಗಿರುವ ಉಸಿರನ್ನು ಕಳೆದುಕೊಂಡರೆ ಅವರಂತಹ ಮುಟ್ಟಾಳರು, ಮೂರ್ಖರು ಬೇರೆ ಯಾರೂ ಇಲ್ಲ. ಅವರಿಗೆಲ್ಲ ನನ್ನ ಸಮಯವೂ ಇಲ್ಲ, ಸಂತಾಪವೂ ಇಲ್ಲ. ಆತ್ಮಹತ್ಯೆಯಿಂದ ಸಾಯುವವರು ನೀವಲ್ಲ, ನಿಮ್ಮನ್ನು ನಂಬಿದವರು, ನಿಮ್ಮನ್ನು ಹಚ್ಚಿಕೊಂಡವರು, ನಿಮ್ಮನ್ನು ಪ್ರೀತಿಸುವವರು. ಒಂದು ಆತ್ಮಹತ್ಯೆ 10 ಸಾವಿಗೆ ಸಮ. ಹಾಗಾಗಿ
ಆತ್ಮಹತ್ಯೆ ಎನ್ನುವುದು ನಿಗದಿತ ಸಾವಲ್ಲ, ಅದು ನಿಮ್ಮಿಂದಲೇ ಆಗುವ ಸಾಮೂಹಿಕ ಕೊಲೆ. ಕೊನೆಯದಾಗಿ ಒಂದು ಮಾತು, ಬದುಕಿ ತೋರಿಸುವೆ ಎನ್ನುವ ಛಲವಿದ್ದರೆ ಬದುಕೇ ನಿಮ್ಮ ಬದುಕಿಗಾಗಿ ಬದುಕಲು ಪ್ರಾರಂಭಿಸುವುದು.